ಇದು 2021ರಲ್ಲಿ ಬಹಳ ವರ್ಷದಿಂದ ಇದು ಕೇಳ್ತಾ ಇದ್ರು ನಾವು. ಆಗ್ತದೆ, ಆಗ್ಬಹುದು ಅಷ್ಟೇ ಇತ್ತು. 2021ರಲ್ಲಿ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಗಳಿದ್ದಾಗ ಮಾರ್ಚ್ 8ನೇ ತಾರೀಕು ಅಧಿವೇಶನದಲ್ಲಿ ಬಜೆಟ್ ಅಲ್ಲೇ ಘೋಷಣೆ ಆಯಿತು. 89ನೇ ಪ್ಯಾರಾ 25ನೇ ಪೇಜ್ ನಂಬರ್. ಆ ಸಂದರ್ಭದಲ್ಲೇ ಇದನ್ನು ಖಂಡಿಸದಿದ್ರೆ ಅಥವಾ ಮಾಡಬಾರ್ದು ಅಂತಿದ್ರೆ, ಇವ್ರಿಗೆ ಮಾಡಬಾರ್ದು ಅಂದೇಳಿ ಇದ್ದದ್ದಿದ್ರೆ ಏನು ಇದು ಆವಾಗಲೇ ಮುಗ್ದು ಹೋಗ್ತಿತ್ತು. ಒಬ್ಬರು ಒಂದೇ ಒಂದು ವಿಷಯ ಅಲ್ಲಿ ಚರ್ಚೆ ಮಾಡಲಿಲ್ಲ. ಇವ್ರು ಬಿಜೆಪಿ ಸರ್ಕಾರನೇ ಇತ್ತು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರೇ ಸ್ಪೀಕರ್ ಆಗಿದ್ರು. ಎರಡೆರಡು ಮಂತ್ರಿಗಳಿದ್ರು ಹೆಚ್ಚು ಕಡಿಮೆ. ಅವಾಗ ಏನೋ ಮಾತಾಡದೆ ಈಗ ಹೋದಲ್ಲಿ ಬಂದಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಇದು ಸರಿ ಆಗೋದಿಲ್ಲ. ಬಂದ್ ಮಾಡ್ಬೇಕು ಅಂದೇಳಿ ನಿಜವಾಗೂ ಅವ್ರಿಗೆ ಆಸಕ್ತಿ ಇದ್ದಿದ್ರೆ ಅಥವಾ ಇದು ಕೈ ಬಿಡಬೇಕು ಅಂದೇಳಿ ಇದ್ದಿದ್ರೆ ಇದು ಮತ್ತೆ ಅವರೇ ಒಪ್ಕೊಂತಾರೆ. 1992ರಿಂದ ನಾವು ಇದಕ್ಕೆ ವಿರೋಧ ಮಾಡ್ತಾ ಅವ್ರನ್ನೇಳಿ. ಹಂಗಾದ್ರೆ 21ರಲ್ಲಿ ಯಾಕೆ ವಿರೋಧ ಮಾಡ್ಲಿಲ್ಲ? ಅವರು ಮಾಡ್ಬೇಕಿತ್ತಲ್ಲ, ಮಾಡ್ಲಿಲ್ಲ. ಸಭಾಪತಿನೂ ಇದ್ರು, ಮಾಡ್ಲಿಲ್ಲ. ಆಯ್ತು, ಈಗ 6 ವರ್ಷ, ಈಗ ಏನು 6 ವರ್ಷ ಆಯ್ತು. 6 ವರ್ಷದ ನಂತರ ಈಗ DPR ಬಂದಿದೆ ಅಂತ ಕಳಗಿಲಿ. ಆದ್ರೂ ಹೇಳ್ತೀನಿ, ಈಗ 90% ಕೇಂದ್ರ ಸರ್ಕಾರ, 10% ಮಾತ್ರ ರಾಜ್ಯ ಸರ್ಕಾರ. ಅವ್ರು ಕೊಡ್ತಿದ್ರೆ ನಾವು ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಬಿಡ್ಲಿಕ್ಕಂತೂ ರೆಡಿ ಇದ್ದೇವೆ. ನಮ್ದು ಯಾವ್ದು ಒಬ್ಜೆಕ್ಷನ್ ಇದಿಲ್ಲ. ನಮ್ಮ ಸರ್ಕಾರದಿಂದ ಆಗ್ಬೇಕು ಅಂದೇಳಿ ಇದು ಕೈಗೆತ್ಕೊಂಡದ್ದಲ್ಲ. ಬಿಜೆಪಿ ಸರ್ಕಾರನೇ ಕೇಂದ್ರದಲ್ಲೂ ಇತ್ತು, ರಾಜ್ಯದಲ್ಲೂ ಇದ್ದಾಗ ಮಾಡಿದ್ದು. ಬೇರೆ ನಮ್ಮ ರಾಜ್ಯದಲ್ಲೇ ಬೇರೆ ಜಿಲ್ಲೆಗಳಿಗೆ ನೀರು ಕೊಡ್ಲಿಕ್ಕೆ ಒಂದೊಮ್ಮೆ ನಮ್ಮ ಸರ್ಕಾರ ಏನಾದ್ರೂ ಇದು DPRಗೆ ಒಪ್ಪದಿದ್ರೆ, ನನ್ನ ಅನಿಸಿಕೆ ಇವರೇ ಹೇಳ್ತಿದ್ರು ಅಂದೇಳಿ ಆಯ್ತಲ್ಲ. ನಾವು ಹಾವೇರಿ ನೀರು ಕೊಡ್ಬೇಕಿತ್ತು, ಗದಗಕ್ಕೆ ನೀರು ಕೊಡ್ಬೇಕಿತ್ತು, ನಮ್ಮ ಸರ್ಕಾರ ಇದ್ದು ಮಾಡಿದ್ರು. 23 ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟ್ ನಮ್ಮ ರಾಜ್ಯಕ್ಕೆ ಬರ್ತಿತ್ತು, ಮಾಡ್ಲಿಲ್ಲ ಅಂದೇಳಿ ಇವರೇ ಹೇಳ್ತಿದ್ರಲ್ಲ. ಇವ್ರಿಗೆ ಬೇಕು, ಇದ್ರ ಅವಶ್ಯಕತೆ ಇದೆ ಅಂದೇಳಿ ಮಾಡ್ಕೊಂಡಿದ್ದಲ್ಲ ಇವರು. ಹಾಗಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ, ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಕಷ್ಟ ಪಡ್ತಾ ಇದ್ದೇವೆ ಈಗ ಎಲ್ಲಾ ರೀತಿಯಿಂದನು. ಮತ್ತೆ ಇದನ್ನ ಬಂದು ಮತ್ತೆ ಕಷ್ಟಪಡ್ಲಿಕ್ಕೆ ಅಥವಾ ನಮ್ಮ ಜಿಲ್ಲೆ ಜನಕ್ಕೆ ತೊಂದರೆ ಕೊಡ್ಲಿಕ್ಕೆ ನಾನು ಒಪ್ಪೋದಿಲ್ಲ. ನಾನು ಈ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು, ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದನ್ನ ಕೈ ಬಿಡಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ. ನಾನು ವೇದಿಕೆ ಮೇಲೆ ಏನು ಹೇಳಿದ್ನೋ ಕೆಳಗೆ ಹೇಳೋದು ಅದೇ.